ಮೂರನೇ ಬಾರಿ ಫೈನಲ್ ಪ್ರವೇಶಿಸಿದ ಆರ್ಸಿಬಿ ಗೆಲುವಿನ ನಿರೀಕ್ಷೆಯಲ್ಲಿ ಕೋಟಿ ಜನತೆ ಈ ಸಲ ಕಪ್ ನಮ್ದೇ ಎಂದ ಅಭಿಮಾನಿಗಳು. ಗ್ರಾಮದ ಜನತೆಯ ಮನಸ್ತಾಪಗಳನ್ನು ತಿಳಿಗೊಳಿಸಿ ಅಭಿವೃದ್ಧಿಯ ಮುನ್ನಡಿ ಬರೆದ ಶಾಸಕ. ಗ್ರಾಮದ ದಶಕಗಳ ರಸ್ತೆ ಸಮಸ್ಯೆಯನ್ನು ಬಗೆಹರಿಸಿದ ಶಾಸಕ ಪ್ರದೀಪ್ ಈಶ್ವರ್. ಅನಾರೋಗ್ಯದಿಂದ ಚಿಕಿತ್ಸೆಗೆ ತೆರಳಿ ಮನೆಗೆ ಹಿಂದಿರುಗದ ಪತಿಯನ್ನು ನೆನೆದು ನೇಣಿಗೆ ಶರಣಾದ ಪತ್ನಿ. ಗೌರಿಬಿದನೂರಿನಲ್ಲಿ ಹೃದಯ ವಿದ್ರಾವಕ ಘಟನೆ. ಕ್ಷುಲ್ಲಕ ವಿಷಯಕ್ಕೆ ಹಲ್ಲೆ. ನಗರಸಭೆ ಸದಸ್ಯ ಹಾಗೂ ಅವರ ಸಂಬಂಧಿಗಳ ಅಧಿಕಾರ ದರ್ಪ. ಹಲ್ಲೆಗೊಳಗಾದ ವ್ಯಕ್ತಿಯಿಂದ ದೂರು ದಾಖಲು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ. ಆರ್ಸಿಬಿ ತಂಡ ಅಂದರೆ ಕರ್ನಾಟಕದ ಕ್ರಿಕೆಟ್ ಅಭಿಮಾನಿಗಳು ಪ್ರಾಣಕ್ಕಿಂತಲೂ ಹೆಚ್ಚು ಪ್ರೀತಿ ಹೊಂದಿದ್ದಾರೆ. ಐಪಿಎಲ್ ಆರಂಭವಾದ 18 ವರ್ಷಗಳಿಂದ 3 ಬಾರಿ ಫೈನಲ್ ಪ್ರವೇಶಿಸಿ ನಿರಾಶೆಗೊಂಡಿದ್ರು. ಈ ವರ್ಷ ಮತ್ತೆ ಫೈನಲ್ಗೆ ಲಗ್ಗೆ ಇಟ್ಟಿದ್ದು ಕೋಟಿ ಜನರು ಗೆಲುವಿನ ನಿರೀಕ್ಷೆಯಲ್ಲಿ ಕಾಯುತ್ತಿದ್ದಾರೆ. ಈ ಕುರಿತು ಒಂದು ವರದಿ. ಕನ್ನಡಿಗರ ಹಬ್ಬ ಮಂಗಳವಾರ ರಾತ್ರಿ 7:30ಕ್ಕೆ ಆರಂಭವಾಗಿದ್ದು 18 ವರ್ಷಗಳ ಕನಸು ನನಸಾಗುವ ಸಂದರ್ಭ ಬಂದೇ ಬಿಟ್ಟಿದೆ. ಐಪಿಎಲ್ ಹುಟ್ಟಿ 18 ವರ್ಷಗಳಾಗಿದ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮಾತ್ರ 3 ಬಾರಿ ಫೈನಲ್ ಪ್ರವೇಶಿಸಿ ಸೋಲನ್ನ ಕಂಡು ಕ್ರೀಡಾಭಿಮಾನಿಗಳಿಗೆ ನಿರಾಸೆಯನ್ನ ಉಂಟು ಮಾಡಿದ್ರು. ಆದರೆ ಈ ವರ್ಷ ಟೂರ್ನಮೆಂಟ್ ಆರಂಭವಾದಾಗಿನಿಂದ ಉತ್ತಮ ಪ್ರದರ್ಶನ ತೋರಿಸಿಕೊಂಡು ಬಂದಿರುವ ಆರ್ಸಿಬಿ ತಂಡ 14 ಪಂದ್ಯಗಳ ಪೈಕಿ 9 ಪಂದ್ಯಗಳ ಗೆಲುವು ಕಂಡು 4 ಪಂದ್ಯಗಳು ಸೋಲು ಕಂಡು 1 ಪಂದ್ಯ ರದ್ದಾಗಿ ಉತ್ತಮ ಪ್ರದರ್ಶನ ತೋರಿಸಿತ್ತು. ಸೆಮಿಫೈನಲ್ಸ್ನಲ್ಲಿ ಪಂಜಾಬ್ ವಿರುದ್ಧ ಆರ್ಸಿಬಿ ತಂಡ ಸುಲಭವಾಗಿ ಜಯಗಳಿಸಿ ಫೈನಲ್ ಪ್ರವೇಶಿಸಿ ಅಭಿಮಾನಿಗಳ ಮತ್ತಷ್ಟು ಸಂಭ್ರಮಾಚರಣೆಗೆ ಕಾರಣವಾಗಿತ್ತು. ಆದರೆ ಮತ್ತದೇ ಪಂಜಾಬ್ ಮೇಲೆ ಆರ್ಸಿಬಿ ತಂಡ ಫೈನಲ್ ಎದುರಿಸುತ್ತಿದ್ದು ಗೆಲ್ಲುವ ನಿರೀಕ್ಷೆ ಹೊಂದಿದ್ದಾರೆ. ಇನ್ನೊಂದು ಕಡೆ ಆರ್ಸಿಬಿ ಅಭಿಮಾನಿಗಳಂತೂ ಕಣಕಣದಲ್ಲೂ ಆರ್ಸಿಬಿ, ಹೃದಯ ಮಿಡಿತದಲ್ಲೂ ಆರ್ಸಿಬಿ ಎಂಬ ಘೋಷಣೆಗಳ ಮುಖಾಂತರ ಜಯ ನಮ್ಮದೇ, ಈ ಸಲ ಕಪ್ ನಮ್ಮದೇ ಎಂಬ ಮುದ್ರೆಯನ್ನ ನಿಜ ಮಾಡಲು ಕೊಹ್ಲಿ ತಂಡ ಸಿದ್ಧರಾಗಿ ಪಂಜಾಬ್ ವಿರುದ್ಧ ತೊಡೆತಟ್ಟಿದ್ದಾರೆ. ಐಪಿಎಲ್ ಫೈನಲ್ ಪಂದ್ಯಾವಳಿ ಆರಂಭವಾಗಿದ್ದು ಎಲ್ಲೆಡೆ ಆರ್ಸಿಬಿ ಪರ ಶುಭಾಶಯಗಳ ಮಹಾಪೂರವೇ ಹರಿದು ಬರುತ್ತಿದ್ದು, ಇತ್ತ ಚಿಕ್ಕಬಳ್ಳಾಪುರದಲ್ಲೂ ಬೆಸ್ಟ್ ಪಿಯು ಕಾಲೇಜ್ ವಿದ್ಯಾರ್ಥಿಗಳು ಫುಲ್ ಜೋಶ್ನಲ್ಲಿ ಆರ್ಸಿಬಿ ಪರ ಘೋಷಣೆಗಳನ್ನು ಕೂಗಿ ಸಂಭ್ರಮಿಸಿದ್ದಾರೆ. ಇನ್ನು 17 ವರ್ಷ ಸೋತಿರಬಹುದು, ಆದರೆ ಇದೇ 18 ವರ್ಷದಲ್ಲಿ ಕಪ್ ನಮ್ಮದೇ. ಲಾಲಿಪಾಪ್ ಅಂದವರೆಲ್ಲ ಮನೆಯಲ್ಲಿ ಲಾಲಿಪಾಪ್ ತಿನ್ಕೊಂಡು ಮ್ಯಾಚ್ ನೋಡಿ ತರಹೇವಾರಿ ಡೈಲಾಗ್ಗಳ ಮೂಲಕ ಆರ್ಸಿಬಿ ತಂಡಕ್ಕೆ ಶುಭಾಶಯ ಕೋರಿದ್ದಾರೆ. ಈ ಕುರಿತು ನಮ್ಮ ಎಂಎಂಟಿವಿ ತಂಡ ವರದಿಗಾರ ಕಳವಾರ ಅರುಣ್ ವಾಕ್ ಥ್ರೂ ನಡೆಸಿದ್ದಾರೆ. ನೋಡಿ. ಏನು ಇವತ್ತು ನಡೀತಿರೋಂಥ ಕ್ರಿಕೆಟ್ ಪಂದ್ಯಾವಳಿ ಏನು ನಡೀತಾ ಇದೆ ಪಂಜಾಬ್ ಮತ್ತು ಆರ್ಸಿಬಿ ನಡುವೆ. ಸೊ ಇವತ್ತು ಉತ್ಸಾಹದಿಂದ ಆರ್ಸಿಬಿನ ಪ್ರೋತ್ಸಾಹ ನೀಡಲು ಹಲವಾರು ಸಾವಿರಾರು ಜನ, ಕೋಟ್ಯಾಂತರ ಜನ ಇವತ್ತು ಕೂಡ ಪ್ರೇರಣೆ ಮಾಡ್ತಾ ಇದ್ದಾರೆ. ಸೊ ಇವತ್ತು ಕೂಡ ನಮ್ಮ ಚಿಕ್ಕಬಳ್ಳಾಪುರದಲ್ಲಿರುವಂಥ ಬೆಸ್ಟ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಆರ್ಸಿಬಿಗೆ ಸಪೋರ್ಟ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ನಾವು ಇಲ್ಲೇ ಮಕ್ಕಳು ಇವತ್ತು ನೋಡ್ಬೋದು, ಹೆಣ್ಮಕ್ಳು ಕೂಡ ಪ್ರೋತ್ಸಾಹದಿಂದ ಅವ್ರಿಗೆ ಹೆಚ್ಚಿನ ಟೀಮ್ ಆದಂಥ ಆರ್ಸಿಬಿಯನ್ನು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಸೊ ಆರ್ಸಿಬಿ ಅಂತ ಘೋಷಣೆ ಮುಖಾಂತರ ಇವತ್ತು ಬೆಂಬಲ ಕೊಡ್ತಾ ಇದ್ದಾರೆ. ಇವತ್ತು ಆರ್ಸಿಬಿ ಗೆಲ್ಲಲೇಬೇಕು ಅಂತ ಎಲ್ಲರೂ ಉತ್ಸಾಹದಿಂದ 18 ವರ್ಷಗಳ ಕಾಲ ಸತತವಾಗಿ ನಡೆಯುತ್ತಂಥ ಪಂದ್ಯಾವಳಿಯಲ್ಲಿ ಇದುವರೆಗೂ ಕೂಡ ಸೊ ಒಂದು ಪಂದ್ಯವನ್ನು ಕೂಡ ಕೊಂಡಿರಲಿಲ್ಲ. ಸೊ ಇವತ್ತು ನಡೀತಾ ಇರುವಂಥ ಪಂದ್ಯದಲ್ಲಿ ಯಾವ ರೀತಿ ಗೆಲ್ಲಬೇಕದವ್ರು ಕೇಳೋಣ, ಮಕ್ಕಳನ್ನೇ ಕೇಳಿ ತಿಳ್ಕೊಳ್ಳೋಣ. ಇವತ್ತು ಆರ್ಸಿಬಿ ಮ್ಯಾಚ್ ನಡೀತಿದೆ, ಏನು ಹೇಳಕ್ ಬಯಸ್ತೀರಾ? ಏನು ಇಲ್ಲ, ಆರ್ಸಿಬಿ ಅಂದ್ರೆ ಪ್ರಾಣ. ಅದು ಏನ್ ಬಿಟ್ಕೊಟ್ರು ಪ್ರಾಣನ್ ಮಾತ್ರ ಬಿಟ್ಕೊಡಕ್ಕಾಗಲ್ಲ. ಆರ್ಸಿಬಿ ಅಂದ್ರೆ ರಕ್ತ, ಅದು ಅದಕ್ಕೆ ನನ್ನ ಬ್ಲಡ್ ಗ್ರೂಪ್ ಕೂಡ ಆರ್ಸಿಬಿ ಪಾಸಿಟಿವ್ ಅಂತ.
ಪಂಜಾಬ್ ಕಡೆ ನಡೀತಿದೆ. ಯಾವ ಥರ ಉತ್ಸಾಹದಿಂದ ಇದ್ರೆ ಸಂಜೆ ನಡೆಯುವಂಥ ಮ್ಯಾಚ್ಗೆ? ಆಪೋಸಿಷನ್ ಯಾವ್ದನ ಇರಲಿ ನಾವು ಕೇರೆ ಮಾಡಲ್ಲ. ನಮ್ಮ RCB ಸ್ಟ್ರಾಂಗ್ ಇದೆ, ನಮ್ಮ ಕಿಂಗ್ ಇದ್ದಾರೆ, ನಾವು ಕೇರ್ ಕೂಡ ಮಾಡೋಕ್ಕಿರಲ್ಲ. ಚೇಸ್ ಮಾಸ್ಟರ್ ಇದ್ದಾರೆ, ಪಕ್ಕಾ ಗೆಲ್ತೀವಿ ನಾವು. ನಮ್ಮ ಕಿಂಗ್ ಪಕ್ಕಾ ಗೆಲ್ಸ್ತಾರೆ. ಈ ಸತಿ ನಮ್ದೇ ಕಪ್ಪು. ಈ ಸತಿ ಅಲ್ಲ, ನಾಳೆ ಅಲ್ಲ, ಪ್ರತಿ ಸಲಿನೂ ಕಪ್ ನಮ್ಗೆ ಬರುತ್ತೆ. ಲಾಸ್ಟ್ ಟೈಮ್ ಕೂಡ ಪಂಜಾಬ್ ಅವ್ರನ್ನ ಸೋಲ್ಸಿದ್ರು. ಸೊ ಇವತ್ತು ಕೂಡ ಪಂಜಾಬ್ ಮೇಲೆ ಮ್ಯಾಚ್ ಇದೆ, ಏನು ಯಾರ ಬಂದ್ರು ಎಷ್ಟೇ ಸ್ಟ್ರಾಂಗ್ ಇದ್ರು RCB ನೇ ವಿನ್ ಅಷ್ಟೇ. ಈ ಸಲ ಕಪ್ ನಮ್ದೇ. ಈ ಸಲ 10ಗೆ ಆಲ್ ಔಟ್. 10 ಏನ್ ಬರೀ 10 ಬಾಲ್ಸ್, ಬರೀ 10 ವಿಕೆಟ್, ಆಲ್ ಔಟ್. RCB ನಿಮ್ಮ ಫೇವರೇಟ್ ಪ್ಲೇಯರ್ ಯಾರು? ಯಾರಿಗೋಸ್ಕರ ಕಾಯ್ತೀರಿ? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿಗೆ ನಾನು ದೊಡ್ಡ ಫ್ಯಾನ್. ನನಗೆ ವಿರಾಟ್ ಮ್ಯಾಚ್ ಗೆಲ್ತಾರಂದ್ರ? ನೀರ್ ಕುಡ್ಸೋದು ನಾವೇ. ಅಂಕಲ್ ಮಕ್ಕಳಿಗೆಲ್ಲ ಹೇಳೋದು ಒಂದೇ, ಈ ಸರಿ ಕಪ್ ನಮ್ದೇ. ತುಂಬಾ ಜಾಸ್ತಿ ಹೇಳು ತುಂಬಾ ಜಾಸ್ತಿ 17 ಇಯರ್ಸ್ ಇಂದ ಕಾಯ್ತಾನೆ ಇದೀವಿ ಕಪ್ ನಮ್ದು ಆಗ್ಬೇಕು ಅಂತ. ಬಟ್ ಆಗ್ತಿಲ್ಲ. ಈ ಗ್ಯಾರಂಟಿ ಗೆಲ್ತೀರಾ? ನಾವು RCB ಗೆಲ್ಲೇ ಗೆರುತ್ತೆ. ಬ್ಯಾಟಿಂಗ್ ಅಲ್ಲಿ ನಮ್ ವಿರಾಟ್, ಫಿಲ್ ಸಾಲ್ಟ್, ವಾಟ್ ಎ ಓಪನಿಂಗ್ ಅಂತೂ ಸಖತ್ ಸ್ಟ್ರಾಂಗ್ ಇದೆ. ಮಿಡ್ಲ್ ಅಲ್ಲಿ ರೊಮ್ಯಾರಿಯೋ, ಟಿಮ್ ಡೇವಿಡ್, ಹೇಳಕ್ಕೆ ಆಗಲ್ಲ. ಅಂಡ್ ಬೌಲಿಂಗ್ ಅಲ್ಲಿ ನಮ್ ಹೇಸಲ್ವುಡ್ ಇದ್ದಾನೆ, ಯಾವತ್ತೂ ಫೈನಲ್ ಸೋಲಿಲ್ಲ. ಮತ್ತೆ ನಮ್ ಭುವಿ ಸ್ವಿಂಗ್ ಕಿಂಗ್ ಇದ್ದಾರೆ. ಇನ್ನೇನ್ ಬೇಕು, ಕೃಣಾಲ್ ಪಾಂಡ್ಯ, ಸುಯಾಶ್ ಶರ್ಮಾ, ಟೀಮ್ ಅಂತೂ 100% ಸಖತ್ತಾಗಿದೆ. ಪಕ್ಕಾ ಗೆಲ್ತೀವಿ. ಸೊ ಇದು ಹೆಣ್ಮಕ್ಳು ಮಾಹಿತಿಯಾಗಿತ್ತು. ಅದೇ ರೀತಿಯಾಗಿ ಮಕ್ಕಳು ಗಂಡ್ಮಕ್ಳು ಕೂಡ ಇನ್ನೊಂದು ರೀತಿಯಾಗಿ ಇನ್ನೊಂದು ಕಡೆ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಅವರು ಕೂಡ ಯಾವ ರೀತಿ ಉತ್ಸಾಹದಿಂದ RCBಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಅವ್ರನ್ನೇ ಕೇಳೋಣ ಅಂತ. ಸರ್, ಯಾರಿಗೆ ಪ್ರೋತ್ಸಾಹ ಮಾಡ್ತೀರಿ, ಯಾಕೋಸ್ಕರ ಅಂತ? ಸಪೋರ್ಟ್ ಮಾಡ್ತೀರಿ ಸರ್. 18 ವರ್ಷದಿಂದ ಗೆದ್ದಿಲ್ಲ, ಸುವರ್ಣ ಅವಕಾಶ, ಒಳ್ಳೆ ಟೀಮ್ ಇದೆ, ಬೌಲಿಂಗ್ ಅಟ್ಯಾಕ್ ಸಕ್ಕದಾಗಿದೆ. ಜಾಶ್ ಹೆಸಲ್ವುಡ್ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ, ಪಾಂಡ್ಯ ವಿಕೆಟ್ ತೆಗಿತಾರೆ, ಸುರೇಶ್ ಶರ್ಮಾ ಫಾರ್ಮ್ ಬಂದಿದ್ದಾರೆ. ಇನ್ನು ನಮ್ಮ ಕಿಂಗ್ ಕೊಹ್ಲಿ ಅಂತ ಸೆಂಚುರಿ ಮೇಲೆ ಹೊಡಿತಾರೆ ಈ ಮ್ಯಾಚ್. ರಜತ್ ಪಟ್ಟಿದಾರ್ ಫಾರ್ಮ್ ಬರೋದು ಒಂದೇ ಬಾಕಿ. ಆಲ್ರೆಡಿ ಜಿತೇಶ್ ಶರ್ಮಾ ಒಂದು ಮ್ಯಾಚ್ ಬೇರೆ ಗೆಲ್ಸಿದ್ದಾರೆ. ಸಾಲ್ಟ್ ಎವರ್ ಗ್ರೀನ್ ಫಾರ್ಮ್ ಅಲ್ಲಿ ಹೆಂಗೆ ಇದ್ದಾರೆ. ಪಕ್ಕಾ ಇವತ್ತು ಪಂಜಾಬ್ ಅನ್ನ ಹೊಡೆಯೋದು ಫಿಕ್ಸ್, RCB ಕಪ್ ಗೆಲ್ಲೋದು ಫಿಕ್ಸ್. ಸೊ ನೀವು ಯಾವ ರೀತಿ ಉತ್ಸಾಹದಿಂದ ಇದ್ದೀರಾ? ಜೈ RCB ಅಷ್ಟೇ. ತುಂಬಾ 18 ವರ್ಷದಿಂದ ಕಾಯ್ಕೊಂಡಿದೀವಿ. 18 ವರ್ಷ ತುಂಬಾ ಮ್ಯಾಟರ್ ಇದು. 18 ವರ್ಷದಿಂದ ನಾವು ಕಾಯ್ಕೊಂಡಿದೀವಿ. ಈ ಸಲ ವಿನ್ ಆಗಬೇಕು, ನೋಡ್ಬೇಕು, ಚೆನ್ನಾಗಿ ಸೆಲೆಬ್ರೇಷನ್ ಮಾಡಬೇಕು. ವಿರಾಟ್ ಕೊಹ್ಲಿ ಸೆಂಚುರಿ ಹೊಡಿತಾನೆ ಇವಾಗ. ವಿರಾಟ್ ಕೊಹ್ಲಿ, ಜೈ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಸೆಂಚುರಿ ಹೊಡಿತಾರೆ ಇವತ್ತು. ವಿರಾಟ್ ಕೊಹ್ಲಿ ಸೆಂಚುರಿ ಹೊಡಿತಾರೆ ಇವತ್ತು. ಇಂಡಿಯಾ ಎಲ್ಲ ಕಪ್ಪು RCB ಎತ್ಕೊಂಡು ಇರ್ತಾರೆ. ಇವತ್ತು ಎಷ್ಟು ಇಂಟೆನ್ಸಿವ್ ಆಗಿದೆ ಅಂದ್ರೆ ಎಕ್ಸಾಮ್ ಐತೆ, ಎಕ್ಸಾಮ್ ಬಿಟ್ಟು RCB ಸಪೋರ್ಟ್ ಮಾಡ್ತಿದ್ರು. ಜೈ RCB. ಒಬ್ಬ ಹುಚ್ಚು ಅಭಿಮಾನಿ, ವಿರಾಟ್ ಕೊಹ್ಲಿ ಅಭಿಮಾನಿ ಒಬ್ಬರು, ಅವ್ರು ಯಾರು ಮಾತಾಡ್ತಾರೆ? ವಿರಾಟ್ ಕೊಹ್ಲಿ ಸೊ ಅದಕ್ಕೆ ಈ ಥರ ಪ್ರಯಾಣ ಕೊಡಿದ್ರಾ? ಎಲ್ಲ ಗೆಲ್ತಾರೆ ಸರಿ? 100% ಗೆಲ್ತಾರೆ. ಇದಾಗಿತ್ತು ಇವರ ಮಾತುಗಳು. ಇವತ್ತು ನಡೆಯುವಂತ 8 ಗಂಟೆಗೆ 7:15ಗೆ ಪ್ರಾರಂಭ ಆಗುವಂತ ಪಂಜಾಬ್ ಮತ್ತೆ RCB ತಂಡಗಳ ನಡುವೆ ಫೈನಲ್ ಪಂದ್ಯಾವಳಿ ನಡೆಯಲಿದೆ. ಸೊ ಇವತ್ತು ಎಲ್ಲರೂ RCB ಫ್ಯಾನ್ಸ್ಗಳು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ ಇವತ್ತು ಏನಾಗ್ಬೋದು ಅಂತ. ಸೊ ನಮ್ಮ ನಿರೀಕ್ಷೆನೂ ಹಾಗೆ ಈ ಬಾರಿ ನಡೆಯುವಂತ RCB ಮ್ಯಾಚಲ್ಲಿ RCB ಮತ್ತೆ ಪಂಜಾಬ್ ಫೈನಲ್ನಲ್ಲಿ RCB ಗೆದ್ದೇ ಬರಲಿ ಅಂತ ಎಲ್ಲ ಕ್ರೀಡಾಭಿಮಾನಿಗಳು ಉತ್ಸಾಹ ಆಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಅರುಣ್, MMTV ಚಿಕ್ಕಬಳ್ಳಾಪುರ. ಯಾವುದೇ ಒಂದು ಅಭಿವೃದ್ಧಿ ಕೆಲಸವಾಗಬೇಕಾದ್ರೆ ಮೊದಲು ಒಗ್ಗಟ್ಟಿರಬೇಕು. ಒಗ್ಗಟ್ಟಿಲ್ಲದ ಆ ಒಂದು ಗ್ರಾಮದಲ್ಲಿ ಸುಮಾರು 3-4 ದಶಕಗಳಿಂದ ಇದ್ದ ರಸ್ತೆ ಸಮಸ್ಯೆಯನ್ನು ಇಲ್ಲೊಬ್ಬ ಶಾಸಕ ಪರಿಹಾರ ಕಲ್ಪಿಸಿ ಶಬಾಸ್ಗಿರಿ ಗಿಟ್ಟಿಸಿಕೊಂಡಿದ್ದಾರೆ. ಅದ್ಯಾರು ಅಂದ್ರ ಈ ವರದಿ ನೋಡಿ. ಹೌದು ವೀಕ್ಷಕರೇ, ನಾವು ಎಲ್ಲಾ ಕಡೆ ಕೆಲವೊಂದು ಸಮಸ್ಯೆಗಳನ್ನ
ಕಾಣ್ತಾ ಇರ್ತೀವಿ. ಅದಕ್ಕೆ ಸರ್ಕಾರದಿಂದ ಕೆಲವೊಂದು ಕಡೆ ಅಡೆತಡೆ ಬಂದರೂ ಸಂಬಂಧಪಟ್ಟ ಜನಪ್ರತಿನಿಧಿಗಳ ನಿರ್ದೇಶನದಂತೆ ಪರಿಹಾರವಾಗ್ತವೆ. ಆದರೆ ಸ್ಥಳೀಯರೇ ಒಗ್ಗಟ್ಟಿಲ್ಲದಿದ್ರೆ ಸಮಸ್ಯೆಗೆ ಪರಿಹಾರ ಸಿಗೋದು ಗಗನ ಕುಸುಮವಾಗಿರುತ್ತದೆ. ಇಂತಹ ಸಮಸ್ಯೆಯನ್ನ ಶಾಸಕ ಪ್ರದೀಪ್ ಈಶ್ವರ್ ತಮ್ಮ ವಾಕ್ ಚಾತುರ್ಯದಿಂದ ಬಗೆಹರಿಸಿ ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಅಂದಹಾಗೆ ಶಾಸಕ ಪ್ರದೀಪ್ ಈಶ್ವರ್ ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮದ ನಿಮಿತ್ತ ಚಿಕ್ಕಬಳ್ಳಾಪುರ ತಾಲೂಕಿನ ಹಿರೇನಾಗವಲ್ಲಿ ಗ್ರಾಮಕ್ಕೆ ಭೇಟಿ ನೀಡಿದ್ರು. ಗ್ರಾಮದಲ್ಲಿ ಮೊದಲೇ ನಿವೇಶನ ರಹಿತರು ಇದ್ದಾರೆ ಎಂಬುದು ಶಾಸಕ ಪ್ರದೀಪ್ ಈಶ್ವರ್ ಅವರ ಗಮನಕ್ಕೆ ಬಂದಿತ್ತು. 100 ಮಂದಿ ನಿವೇಶನ ರಹಿತರಿಗೆ ನಿವೇಶನ ನೀಡಬೇಕೆಂದು ಸರ್ಕಾರಿ ಜಮೀನನ್ನ ಗುರುತಿಸಿ ಜಿಲ್ಲಾಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ರು. ಆದರೆ ಅವರು ಗ್ರಾಮಕ್ಕೆ ಹೋದಾಗ ಕಂಡಿದ್ದೇ ಬೇರೆ. ಸುಮಾರು 3-4 ದಶಕಗಳಿಂದ ಸ್ಮಶಾನಕ್ಕೆ ದಾರಿಯಿಲ್ಲದೆ ಗ್ರಾಮಸ್ಥರು ಮೃತರ ಅಂತ್ಯ ಸಂಸ್ಕಾರ ಮಾಡಲು ಸಹ ಪರದಾಡುತ್ತಿದ್ರು. ಇನ್ನು ಸ್ಮಶಾನದ ಪಕ್ಕದಲ್ಲಿಯೇ ಜಂಗಾಳಹಳ್ಳಿ ಎಂಬ ಗ್ರಾಮಕ್ಕೂ ಸಹ ಸರಿಯಾದ ರಸ್ತೆಯೇ ಇರಲಿಲ್ಲ. ಇದಕ್ಕೆ ಆ ಗ್ರಾಮದ 3-4 ಬಣಗಳ ಮುಖಂಡರು ಕಾರಣವಾಗಿದ್ರು. ಇದನ್ನ ಮನಗೊಂಡ ಶಾಸಕ ಪ್ರದೀಪ್ ಈಶ್ವರ್ ವಿರೋಧ ವ್ಯಕ್ತಪಡಿಸುತ್ತಿದ್ದ ಮುಖಂಡರೆಲ್ಲರ ಮನೆಗಳಿಗೂ ತೆರಳಿ ಅವರನ್ನ ಮನವೊಲಿಸಿ ಸ್ಮಶಾನಕ್ಕೆ ಹಾಗೂ ಗ್ರಾಮಕ್ಕೆ ರಸ್ತೆ ಸಮಸ್ಯೆಯನ್ನ ಬಗೆಹರಿಸಿದ್ದಾರೆ. ಇನ್ನು ಶಾಸಕ ಪ್ರದೀಪ್ ಈಶ್ವರ್ ಅವರೇ ಜೆಸಿಪಿ ಓಡಿಸುವ ಮೂಲಕ ಪ್ರಸ್ತುತ ಕಚ್ಚಾ ರಸ್ತೆಯನ್ನ ನಿರ್ಮಿಸಲಾಗಿದೆ. ಸಿಮೆಂಟ್ ರಸ್ತೆಗೆ 50 ಲಕ್ಷ ಅನುದಾನವನ್ನ ಸಹ ಕೊಡುವುದಾಗಿ ಹೇಳಿದ್ದಾರೆ. ಊರಿಗೆ ನಮ್ಮ ಶಾಸಕ ಇದ್ದು 152ನೇ ಹಳ್ಳಿ ಹಿರೇನಾಗವಲ್ಲಿಗೆ ಹೋದ್ವಿ ಸರ್. ಹಿರೇನಾಗವಲ್ಲಿಲಿ ಒಂದು 6 ಎಕರೆ 12 ಗುಂಟೆ ಇತ್ತು. ಅಲ್ಲಿ ಸರಿಸುಮಾರು 100 ಜನಕ್ಕೆ ಸೈಟ್ ಇಲ್ಲ. ಇವತ್ತು ಬಡತನದಲ್ಲಿ ಬದುಕ್ತಿದ್ದಾರೆ. ನನ್ನ ಗಮನಕ್ಕೆ ಬಂತು, ನಾನು 6 ಎಕರೆ 12 ಗುಂಟೆನ ಈಗ ನಿವೇಶನಕ್ಕೆ ಅಂತ ಜಿಲ್ಲಾಧಿಕಾರಿಗಳಿಂದ ಆದೇಶ ಮಾಡ್ತಿದ್ದಾರೆ. ಆ ಊರಿಗೆ ಹೋದಾಗ ಒಂದು ಟಿಪಿಕಲ್ ಸಮಸ್ಯೆ ಎದುರಾಯಿತು. ಸ್ಮಶಾನಕ್ಕೆ ದಾರಿನೇ ಇಲ್ಲ, ಕಾಲು ದಾರಿ ಇದೆ, ಹೋಗೋಕ್ಕಾಗ್ತಿಲ್ಲ. ಅಲ್ಲಿರೋ ಊರವರು ಒಂದು 400-500 ಜನ ಸರ್ ಈ ದಾರಿ ಬೇಕು ಅಂದರೆ ಒಂದು 4-5 ಜನ, ಅಂದರೆ ಅದು ಸರ್ಕಾರದ್ದಿಲ್ಲ, ಪ್ರೈವೇಟ್ ಲ್ಯಾಂಡ್ ಅವ್ರದ್ದಿತ್ತು. ಅಷ್ಟೂ ಜನ ಕೂರಿಸಿ ಸರಿಸಮಾನವಾಗಿ ಆ ಕಡೆ 4 ಕಡೆ ಈ ಕಡೆ 4 ಕಡೆ ಬರಂಗ್ ಮಾಡಿ ಎಲ್ಲರೂ ಮನವೊಲಿಸಿ 5-6 ಜನ ಕುಟುಂಬಗಳನ್ನವ್ರ, ವಿಶೇಷವಾಗಿ ಮುರಳಿ ಅಣ್ಣ ಅಂತ ಅವರು ಮತ್ತು ಕೆಲವ್ರನ್ನ ಕನ್ವಿನ್ಸ್ ಮಾಡಿ ಆ ದಾರಿ JCB ಬಿಟ್ಟು ಕ್ಲಿಯರ್ ಮಾಡಿ ತೆಗೆದು ಈಗ ಅವ್ರಿಗೆ ಸ್ಮಶಾನಕ್ಕೆ ದಾರಿ ನಾಳೆ ರೆಡಿ ಆಗುತ್ತೆ. ರೆಡಿ ಮಾಡಿಸಿದ್ದೀನಿ. ಎಷ್ಟು ವರ್ಷದಿಂದ ಸಮಸ್ಯೆ ಇತ್ತು? ಇದೊಂದು 30-40 ವರ್ಷದಿಂದ ಇತ್ತು ಅಂತ. ಮೊನ್ನೆ ಸ್ಮಶಾನಕ್ಕೆ ಹೋಗೋಕ್ಕೆ ದಾರಿ ಇಲ್ಲದೆ ಆ ಊರವ್ರು ಹೇಳೋ ಪ್ರಕಾರ 4 ಜನ ತೀರೋಗಿದ್ದರೆ ಅಲ್ಲೆಲ್ಲೋ ಇನ್ನೊಂದು ಕಡೆ ಕೆರೆ ಪಕ್ಕದಲ್ಲಿ ಸ್ವಲ್ಪ ನಡ್ಕೊಂಡು ಹೋಗೋಕ್ಕೆ ದಾರಿ ಇದ್ದರೆ ಅಲ್ಲಿ ಮಾಡಿದ್ದಾರೆ. ಈಗಿರೋ ಸ್ಮಶಾನಕ್ಕೆ ಎತ್ಕೊಂಡು ಹೋಗೋಕ್ಕೆ ಕೈಲಿ ಇಂಪಾಸಿಬಲ್, ಕಾಲು ದಾರಿ ಇದೆ, ಬೆಳೆಗಳಿರುತ್ತೆ, ಒತ್ಕೊಂಡು ಹೋಗೋಕ್ಕಾಗಲ್ಲ ಅಂತ. ಬಟ್ ಇವತ್ತದು ಮುಕ್ತಿ ಆಡಿದ್ದೀವಿ. ಊರವರೆಲ್ಲ ಸಂಭ್ರಮ ಪಟ್ಟರು, ಭಾಳ ಖುಷಿ ಪಟ್ಟರು. ಸೊ ನಾನೇ JCB ಇಟ್ಕೊಂಡು ಅದು ದಾರಿ ಮಾಡ್ಕೊಂಡು ಬಂದೆ ಸರ್. ಒಟ್ನಲ್ಲಿ ಸ್ಮಶಾನ ಹಾಗೂ ಗ್ರಾಮಕ್ಕೆ ಕಗ್ಗಂಟಾಗಿದ್ದ ರಸ್ತೆ ಸಮಸ್ಯೆ ಬಗೆಹರಿಸಿದ ನಂತರ ಗ್ರಾಮಸ್ಥರು ಫುಲ್ ಖುಷಿಯಾಗಿದ್ದಾರೆ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಅನಾರೋಗ್ಯದಿಂದ ಬಳಲುತ್ತಿದ್ದ ಗಂಡನನ್ನು ನೆನೆದು ಗೃಹಿಣಿ ಸಾವಿನ ಕುಣಿಕೆಗೆ ಶರಣಾಗಿರುವ ಹೃದಯ ವಿದ್ರಾವಕ ಘಟನೆ ಗೌರಿಬಿದನೂರಿನಲ್ಲಿ ನಡೆದಿದೆ.
ಗೌರಿಬಿದನೂರು ನಗರದ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಬಳಿ ಇರುವ ಶ್ರೀ ಸಾಯಿ ಲಕ್ಷ್ಮಿ ಲೇಔಟ್ ನಿವಾಸಿಯಾದ 30 ವರ್ಷದ ನಂದಿನಿ ಎಂಬ ಗೃಹಿಣಿ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಸಾವಿನ ಕುಣಿಕೆಗೆ ಮೃತಪಟ್ಟಿರುವ ಘಟನೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಂಗಳವಾರದಂದು ನಡೆದಿದೆ. ಮೃತ ನಂದಿನಿ ಗಂಡ ಚಂದ್ರಪ್ಪ ಬೆಸ್ಕಾಂ ಇಲಾಖೆಯಲ್ಲಿ ಜೆಇ ಆಗಿ ಕಾರ್ಯನಿರ್ವಹಿಸುತ್ತಿದ್ದು 4 ತಿಂಗಳಿನಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಸೋಮವಾರ ಬೆಳಿಗ್ಗೆ ಚಿಕಿತ್ಸೆಗೆ ಹೋಗುತ್ತೇನೆ ಎಂದು ಮನೆಯಲ್ಲಿ ಹೇಳಿ ಹೊರಟಿದ್ದು ಮತ್ತೆ ವಾಪಸ್ ಮನೆಗೆ ಬಂದಿಲ್ಲ. ಇದರಿಂದ ಮನನೊಂದ ಪತ್ನಿ ನಂದಿನಿ ಸಾವಿನ ಕುಣಿಕೆಗೆ ಶರಣಾಗಿದ್ದಾರೆ. ಇವರಿಗೆ 2 ಗಂಡು ಮಕ್ಕಳು ಇದ್ದಾರೆ. ಮಾಹಿತಿ ತಿಳಿಯುತ್ತಿದ್ದಂತೆ ನಗರ ಠಾಣೆಯ ಪಿಎಸ್ಐ ಗೋಪಾಲ್ ಮತ್ತು ಚಂದ್ರಕಲಾ ಇಬ್ಬರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಮೃತ ನಂದಿನಿ ತಮ್ಮನಾದ ನರೇಶ್ನಿಂದ ದೂರು ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಎಂಎಸ್ ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಸ್ಟಡೀಸ್, ಸ್ಥಳ ನವರತ್ನ ಅಗ್ರಹಾರ, ಸಾದಹಳ್ಳಿ ಗೇಟ್, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹತ್ತಿರ, ಬೆಂಗಳೂರು. ಎಂಎಸ್ ಡಿಗ್ರಿ ಕಾಲೇಜ್ 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್ BCA, BCom, BBA. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. 95%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು. ನಮ್ಮಲ್ಲಿ ಪರಿಣಿತ ಶಿಕ್ಷಕರಿಂದ ಉತ್ತಮ ಕಲಿಕಾ ವಾತಾವರಣ, ಸಾಂಸ್ಕೃತಿಕ, ಕ್ರೀಡೆ ಸೇರಿದಂತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಸಾರಿಗೆ ಸೌಲಭ್ಯ, ಹಾಸ್ಟೆಲ್ ವ್ಯವಸ್ಥೆ, ಹೈಜಿನಿಕ್ ಫುಡ್ ಕ್ಯಾಂಟೀನ್ ಹೊಂದಿದೆ. ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಫೆಸಿಲಿಟಿ ಸಹ ಇದೆ. ಶುಲ್ಕದ ಚಿಂತೆ ಬಿಡಿ, ಶಿಕ್ಷಣಕ್ಕೆ ಒತ್ತು ನೀಡಿ. ಯುಜಿ ಕೋರ್ಸಸ್ BCA 25,000, BBA 25,000, BCom 20,000 ರೂಗಳು ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035992784. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಸಾಯಿರಾಮ್ PU ಕಾಲೇಜ್ 2025-26ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMC, ಕಾಮರ್ಸ್, EBACS. ಇನ್ನು CET, JEE, IIT, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ಸಾರಿಗೆ ಸೌಲಭ್ಯ ಹಾಗೂ ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಫೆಸಿಲಿಟಿ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಸಾಯಿರಾಮ್ PU ಕಾಲೇಜ್. ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಏಕೈಕ ಹೆಮ್ಮೆಯ ಕಾಲೇಜು ಕೃಷ್ಣ ರುಕ್ಮಿಣಿ ಕಾಲೇಜು. ಸ್ಥಳ ಕೈಗಾರಿಕಾ ವಲಯ, ಹಳೆ RTO ಆಫೀಸ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. PUC, ಕಾಮರ್ಸ್, EBACS, HEBA, ಆರ್ಟ್ಸ್, HEPS, ಡಿಗ್ರಿ, BCA, BCom, BA ಆಸ್ ಪರ್ BNU. 2024-25ನೇ ಸಾಲಿನ BCA ಫಲಿತಾಂಶದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವ ಕಾಲೇಜು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನಮ್ಮ ಕಾಲೇಜಿನ ವಿಶೇಷತೆಗಳೇನೆಂದರೆ ಕೈಗೆಟುಕುವ ಶುಲ್ಕ, ಮೌಲ್ಯಾಧಾರಿತ ಶಿಕ್ಷಣ, ಪರಿಣಿತ ಉಪನ್ಯಾಸಕರ ವೃಂದ, ಹಸಿರು ಪರಿಸರ, ಉತ್ಸಾಹಭರಿತ ಕ್ಯಾಂಪಸ್, ಆಧುನಿಕ ತಂತ್ರಜ್ಞಾನದ ಆಡಿಯೋ ವಿಜುವಲ್ ಕೊಠಡಿಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳ ಪ್ರತಿಭೆಗೆ ತಕ್ಕಂತೆ ಪಠ್ಯೇತರ ಚಟುವಟಿಕೆಗಳಿಗೂ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಡಿಸ್ಟಿಂಕ್ಷನ್ ಹೊಂದಿದ ವಿದ್ಯಾರ್ಥಿಗಳಿಗಾಗಿ ವಿಶೇಷ ರಿಯಾಯಿತಿಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಕೃಷ್ಣ ರುಕ್ಮಿಣಿ ಕಾಲೇಜು. ಸ್ಥಳ ಕೈಗಾರಿಕಾ ವಲಯ, ಹಳೆ RTO ಆಫೀಸ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9740461966 9972856004. ಲ್ಯಾಂಡ್ಲೈನ್ ನಂಬರ್ 08156459051.
ಸತತ 10 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಬ್ಲೂಮ್ಸ್ ಪಿಯು ಕಾಲೇಜ್ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ವಾಪಸಂದ್ರ ಬಿಹೈಂಡ್ ಮಯೂರಿ ಬೇಕರಿ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿವೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMCS, ಕಾಮರ್ಸ್, EBACS. ನಮ್ಮಲ್ಲಿ ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ತರಗತಿ ಕೊಠಡಿಗಳು, ಲೈಬ್ರರಿ, ಕಂಪ್ಯೂಟರ್ ಲ್ಯಾಬ್, ಅನುಭವಿ ಶಿಕ್ಷಕ ವೃಂದ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಡಿಜಿಟಲ್ ಕ್ಲಾಸ್ ರೂಮ್ಗಳನ್ನು ಹೊಂದಿದೆ. ಅಲ್ಲದೆ ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಪ್ರತ್ಯೇಕ ಕಾಳಜಿ ವಹಿಸಲಾಗುವುದು. PU ಫಲಿತಾಂಶದಲ್ಲಿ ಸತತವಾಗಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸುತ್ತಿರುವ ಏಕೈಕ PU ಕಾಲೇಜ್ ಬ್ಲೂಮ್ಸ್ PU ಕಾಲೇಜ್. ರಾಜ್ಯ ಮಟ್ಟದ ರ್ಯಾಂಕ್ಗಳನ್ನು ಪಡೆದು ತಾಲೂಕು ಮತ್ತು ಜಿಲ್ಲೆಯ ಕೀರ್ತಿಯನ್ನ ಹೆಚ್ಚಿಸಿದೆ. ಇನ್ನೇಕೆ ತಡ? ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯದ ಬುನಾದಿಗಾಗಿ ಇಂದೇ ಸಂಪರ್ಕಿಸಿ ಬ್ಲೂಮ್ಸ್ PU ಕಾಲೇಜ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ ಮತ್ತು ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಬಿಗ್ ಡೇ ಹೈಪರ್ ಮಾರ್ಕೆಟ್. ಸ್ಥಳ BB ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಎಲ್ಲಾ ತರಹದ ದಿನಸಿ ಮತ್ತು ಗೃಹೋಪಯೋಗಿ ವಸ್ತುಗಳು ಪ್ರತಿನಿತ್ಯ 7% ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ಉಚಿತ ಹೋಮ್ ಡೆಲಿವರಿ ಸಹ ಲಭ್ಯ. ಇನ್ನೇಕೆ ತಡ? ಇಂದೇ ಭೇಟಿ ಕೊಡಿ ಬಿಗ್ ಡೇ ಹೈಪರ್ ಮಾರ್ಕೆಟ್. ಸ್ಥಳ BB ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8884469881. ಅನದರ್ ನಂಬರ್ 88446982. ಶ್ರೀ KV ಕಾಲೇಜ್ ಆಫ್ ಫಾರ್ಮಸಿ, MG ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಡಿ ಫಾರ್ಮಾ ಕನಿಷ್ಠ ವಿದ್ಯಾರ್ಹತೆ ದ್ವಿತೀಯ PUC PCMB, PCMCS, PCB, PCM ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ತರಬೇತಿ ಅವಧಿ 2 ವರ್ಷಗಳು. ವಿವಿಧ ವಲಯಗಳಲ್ಲಿ ಉದ್ಯೋಗಾವಕಾಶಗಳು ಇರುತ್ತದೆ. ಬಿ ಫಾರ್ಮಾ ಕನಿಷ್ಠ ವಿದ್ಯಾರ್ಹತೆ ದ್ವಿತೀಯ PUC PCMB, PCMCS, PCB, PCM ತರಬೇತಿ ಅವಧಿ 4 ವರ್ಷಗಳು. ವಿವಿಧ ವಲಯಗಳಲ್ಲಿ ಉದ್ಯೋಗಾವಕಾಶಗಳು ಅಧಿಕವಾಗಿರುತ್ತದೆ. ಲ್ಯಾಟ್ರಲ್ ಎಂಟ್ರಿ: ಡಿ ಫಾರ್ಮಾ ಪಾಸಾದ ವಿದ್ಯಾರ್ಥಿಗಳು ನೇರವಾಗಿ 2ನೇ ವರ್ಷದ ಬಿ ಫಾರ್ಮಾಗೆ ದಾಖಲಾಗಬಹುದು. ಕ್ಯಾಂಪಸ್ ಸೆಲೆಕ್ಷನ್, ವಿದ್ಯಾರ್ಥಿ ವೇತನ ವ್ಯವಸ್ಥೆ ಇರುತ್ತದೆ. ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ KV ನವೀನ್ ಕಿರಣ್ ರವರು ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ ಏರ್ಪಡಿಸಿ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಜವಾಬ್ದಾರಿ ಕುರಿತು ಅರಿವು ಮೂಡಿಸಲಾಗುವುದು. ಇಲ್ಲೊಂದೆಡೆ ನಗರಸಭೆ ಸದಸ್ಯ ಹಾಗೂ ಅವರ ಸಂಬಂಧಿಗಳು ಕ್ಷುಲ್ಲಕ ವಿಚಾರಕ್ಕಾಗಿ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿ ಹಲ್ಲೆಗೊಳಗಾದ ವ್ಯಕ್ತಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿರುವ ಘಟನೆ ನಡೆದಿದೆ. ಹೊಡೆದು ಇದೇ ಜಾಗದಲ್ಲಿ ನನ್ನ 2 ವೀಲರ್ ಬೀಳಿಸಿ ಹೊಡೆದಿರೋದು ಅವರು 4 ಜನ. ತಿಮ್ಮೇಗಂಡ ಕೆರೆ ಹತ್ರ ಐತೆ ಸಮುದಾಯ ಭವನ, ವಿಶ್ವಕರ್ಮ ಜನಾಂಗದ್ದು. ಅದು ಇವರೇ ನುಂಗಾಕಬೇಕು ಅಂದ್ಬಿಟ್ಟು ಅದನ್ನು ಇದು ಮಾಡ್ತಾಯಿದ್ರು. ಎಸ್, ಹೀಗೆ ಕೈಗೆ ಬ್ಯಾಂಡೇಜ್ ಹಾಕ್ಕೊಂಡು ಅಸಹಾಯಕನಂತೆ ಕುಳಿತಿರುವ ವ್ಯಕ್ತಿಯ ಹೆಸರು ಸುಬ್ರಹ್ಮಣ್ಯಾಚಾರಿ ಅಂತ. ಚಿಕ್ಕಬಳ್ಳಾಪುರ ನಗರದ ನಿವಾಸಿ. ಅಂದಹಾಗೆ ಚಿಕ್ಕಬಳ್ಳಾಪುರ ನಗರದ ವಿಶ್ವಕರ್ಮ ಸಂಘದಿಂದ ಕಳವಾರ ಗ್ರಾಮದ ಪಾಪಾಗ್ನಿ ಮಠ ದೇವಾಲಯದ ವಾರ್ಷಿಕೋತ್ಸವ ಸಮಾರಂಭದ ವಿಚಾರವಾಗಿ ಸಂಘದ ಸದಸ್ಯರುಗಳ ಸಭೆ ಕರೆಯಲಾಗಿತ್ತು. ಈ ಸಭೆ ನಡೆಯುವ ವೇಳೆ ಕರಪತ್ರಗಳ ಮುದ್ರಣದ ವಿಚಾರ ಪ್ರಶ್ನೆಗೆ ಬಂದಿದ್ದು, ಈ ವೇಳೆ ಎಲ್ಲ ಸದಸ್ಯರುಗಳ ಹೆಸರುಗಳನ್ನು ಹಾಕಬೇಕು ಅಂತ 18ನೇ ವಾರ್ಡಿನ ನಗರಸಭೆ ಸದಸ್ಯ ಮಂಜುನಾಥಾಚಾರಿ ಗುಂಪು ಹೇಳಿದರೆ, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರುಗಳ ಹೆಸರುಗಳು ಮಾತ್ರ ಸಾಕು ಅಂತ ಸುಬ್ರಹ್ಮಣ್ಯಾಚಾರಿ ಗುಂಪು ಹೇಳಿದ್ದಾರೆ. ಈ ವಿಚಾರವಾಗಿ 2 ಗುಂಪುಗಳ ನಡುವೆ ವಾಗ್ವಾದ ಆರಂಭವಾಗಿ ಸಭೆಯಿಂದ ಹೊರ ನಡೆದಿದ್ದಾರೆ. ಇನ್ನು ಈ ಗಲಾಟೆ ವಿಕೋಪಗೊಂಡು ಸುಬ್ರಹ್ಮಣ್ಯಾಚಾರಿ ಸ್ನೇಹಿತರ ಜೊತೆ ಭಾನುವಾರ ರಾತ್ರಿ ಚಿಕ್ಕಬಳ್ಳಾಪುರದ ನ್ಯಾಯಾಲಯದ ಕಟ್ಟಡದ ಮುಂದೆ ಓಡಾಡ್ತಾ ಇರಬೇಕಾದ್ರೆ ಇವರನ್ನ ಹಿಂಬಾಲಿಸಿದ ನಗರಸಭೆ ಸದಸ್ಯ ಮಂಜುನಾಥಾಚಾರಿ ಮತ್ತು ಅವರ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳಾದ ಸೂರಜ್, ವಿನಯ್, ವೀರೇಂದ್ರ ಸೇರಿದಂತೆ ಬೈಕನ್ನು ಅಡ್ಡಗಟ್ಟಿ ಅವಾಚ್ಯ ಶಬ್ದಗಳನ್ನು ನಿಂದಿಸಿ ದೊಣ್ಣೆ ಕಲ್ಲುಗಳಿಂದ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಇದರಿಂದ ಸುಬ್ರಹ್ಮಣ್ಯಾಚಾರಿ ಸ್ಥಳದಲ್ಲೇ ಕುಸಿದು ಬಿದ್ದು ತಕ್ಷಣ ಅಲ್ಲಿಂದ ಮಂಜುನಾಥಾಚಾರಿ ಅವರ ಕುಟುಂಬದವರು ಎಸ್ಕೇಪ್ ಆಗಿದ್ದಾರಂತೆ. ಸುಬ್ರಹ್ಮಣ್ಯಾಚಾರಿಯ ಸ್ನೇಹಿತರು ಸುಬ್ರಹ್ಮಣ್ಯಾಚಾರಿಯನ್ನ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಿದ್ದಾರೆ. ಇನ್ನು ಇದಕ್ಕೆಲ್ಲ ಕಾರಣ ಈ ನಗರಸಭೆ ಸದಸ್ಯ ಮಂಜುನಾಥಾಚಾರಿ ಅಂತ ಆರೋಪ ಮಾಡಿದ್ದಾರೆ. ನನ್ನ ಹೆಸರು ಎನ್ ಸುಬ್ರಹ್ಮಣ್ಯಾಚಾರಿ ಅಂದ್ಬಿಟ್ಟು ವಿಶ್ವಕರ್ಮ ಜನಾಂಗದವರು.
ವಿಶ್ವಕರ್ಮ ಇದರಿಂದ ಇಲ್ಲಿ ಒಂದು ಸಮುದಾಯ ಭವನ ನಿರ್ಮಾಣ ಆಗೈತೆ. MP ಕೋಟ MLA ಕೋಟ ಇದೆಲ್ಲ ಬಂದು ರೆಡಿ ಆಗೈತೆ. ಅದನ್ನು ಇವರೇ ಬೇಕು ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ಇವರೇ ಅವ್ರ ಸ್ವಂತಕ್ಕೆ ಉಪಯೋಗಿಸ್ಕೊಳಂಗೆ ಎಲ್ಲ ಇದು ಮಾಡಿದರು. AB ಮಂಜುನಾಥ್ 18ನೇ ವಾರ್ಡ್ ಕೌನ್ಸಿಲರು. ನಾನು ಕೇಳಿದ್ದಕ್ಕೆ ಆತನಿಗೆ ಸಿಟ್ಟು ಬಂದುಬಿಟ್ಟು ನನ್ನ ಮನೆಗೆ ಹೋಗ್ತಾಯಿದ್ರೆ, ನನ್ನ ಜೊತೆಯಲ್ಲಿ ಇನ್ನೂ 3 ಇದ್ದರು ಸರ್. ನನ್ನ ಮನೆಗೆ ಹೋಗ್ತಾಯಿದ್ರೆ ಇಲ್ಲಿ ತಾಲೂಕು ಆಫೀಸ್ ಇನ್ನು ಸ್ವಲ್ಪ ಇತ್ತು ಕಡೆ ನನ್ನ ಗಾಡಿಗೆ ಅಡ್ಡ ಹಾಕಿ ದೊಣ್ಣೆಯಲ್ಲಿ ಹೊಡೆದು ಕಲ್ಲುಗಳಲ್ಲಿ ಹೊಡೆದು ಅವ್ನು AB ಮಂಜುನಾಥೆ ಫಸ್ಟ್ ಹೊಡೆದಿದ್ದು AB ಮಂಜುನಾಥೆ. ಆಮೇಲೆ ಅವ್ರ ಮಕ್ಕಳು ಅವರೆಲ್ಲ ಬಂದು ಕಲ್ಲುಗಳಲ್ಲಿ ಹೊಡೆದು ಆಮೇಲೆ ನಮ್ಮ ಜೊತೆಗಿರೋರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನನ್ನ ಅಡ್ಮಿಟ್ ಮಾಡಿದ್ರು ಸರ್. ಈ ದೇಶ ಏನಿಲ್ಲ ಸರ್, ಅವನು ನಮ್ಮ ವಿಶ್ವಕರ್ಮ ಜನಾಂಗದವನೇ. ಅವರು ಇದೆ ಎಲ್ಲ ಅವ್ರದ್ದು ಜಾಸ್ತಿ ಐತೆ ಸರ್. ಇಂಥವು ಸಂಘದ್ದು ಅವು ಇವು ಎತ್ಕೊಳೋದು, ನೆಮ್ಮದಿಯಾಗಿರೋದು. ನಾವೇನ ಮಾತಾಡಿದ್ರೆ ಇವನ್ನ ಎತ್ತು ಬಿಡಬೇಕು ಅನ್ನೋ ಪ್ಲಾನ್ ಮಾಡೋದು, ಹಿಂದೆಯಿಂದ ಬಂದು ಹೊಡೆದು ಬಿಸಾಕೋದು. ಇನ್ನು ಈ ನಗರಸಭಾ ಸದಸ್ಯ ಮಂಜುನಾಥಾಚಾರಿ ಮೇಲೆ ಆರೋಪಗಳು ಇದೇನು ಮೊದಲೇನಲ್ಲ. ಈ ಹಿಂದೆಯೂ ನಗರಸಭೆಗೆ ಸೇರಿದ ಪೈಪುಗಳ ಕಳವು, ಅಕ್ರಮವಾಗಿ BPL ಕಾರ್ಡ್ಗಳನ್ನು ಹೊಂದಿರೋ ಆರೋಪಗಳು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಇವನ್ನೆಲ್ಲ ಮರೆಯೋ ಹೊತ್ತಿಗೆ ಇದೀಗ ಮತ್ತೊಂದು ಆರೋಪ ಕೇಳಿಬಂದಿದೆ. ಸಂಘದ ವಿಚಾರವಾಗಿ ಮಾತನಾಡೋ ವೇಳೆ ಸಂಬಂಧಿಕರ ಮಧ್ಯೆ ಗಲಾಟೆಗಳು ನಡೆಯೋದು ಸಹಜ. ಅದನ್ನ ಯಾರೋ ಕಿಡಿಗೇಡಿಗಳು ಕಿಚ್ಚು ಹಚ್ಚೋ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ನಾವೇ ಮಾತನಾಡಿ ಸರಿಪಡಿಸಿಕೊಳ್ಳುವಂತ ಕೆಲಸ ಮಾಡ್ಕೊಳ್ತೇವೆ ಅಂತ ಜಾರಿಕೊಳ್ಳೋ ಮಾತುಗಳನ್ನ ಸದಸ್ಯ ಮಂಜುನಾಥಾಚಾರಿ ಹೇಳಿಕೆ ನೀಡಿದ್ದಾರೆ. ನಮ್ಮದು ಶರ್ಭಯೋಗೀಂದ್ರ ಸ್ವಾಮಿ ಆರಾಧನೆ ಐತೆ ಆಷಾಢದಲ್ಲಿ. ಅದರಿಂದ ನಮ್ಮದು ಟ್ರಸ್ಟ್ ಮೀಟಿಂಗ್ ತಗೊಂಡಿದ್ವಿ. ಟ್ರಸ್ಟ್ ಮೀಟಿಂಗಲ್ಲಿ ಹಿಂಗೆ ಘರ್ಷಣೆಗಳಾಯಿತು. ಘರ್ಷಣೆಗಳಾದಾಗ ಸ್ವಲ್ಪ ನಮ್ಮದು ಸ್ವಂತ ಸಂಬಂಧಿಕರೇ ಸುಬ್ರಹ್ಮಣ್ಯಾಚಾರ್ಯ ನಮ್ಮ ಮಾಮೈದನ ಆಗಬೇಕು. ನಮ್ಮಲ್ಲಿ ನಾವು ಬಗೆಹರಿಸ್ಕೊತೀವಿ. ಕೈ ಯಾಕೆ ಮಾಡಿದ್ರು? ಇಲ್ಲ ಕೈ ಯಾರೂ ಮಾಡಲಿಲ್ಲ. ಅದು ಪಾಪ ಅವತ್ತು ನಮ್ಮ ಹಿತೈಷಿನೇ ಕೈ ಮಾಡ್ಕೊಂಡೆಲ್ಲ ಏನಿಲ್ಲ. ವಿಶ್ವಾಸದಲ್ಲಿ ಸ್ವಲ್ಪ ಮಾಮೂಲಿ ಮೀಟಿಂಗ್ ಆದಮೇಲೆ ಘರ್ಷಣೆಗಳಾಗೋದು ಸಹಜ. ಅಷ್ಟಾಗಿದ್ದಕ್ಕೆ ಸುಮ್ಮನೆ ಯಾರೋ ಈ ಥರ ಪಿತೂರಿ ಮೂಡಿಸಿದ್ದಾರೆ. ಮೂಲ ಕಾರಣ ಏನು? ನಿಮ್ಮ ವೈಯಕ್ತಿಕ ದ್ವೇಷ ಇತ್ತು? ಯಾವುದು ದ್ವೇಷ ಇಲ್ಲ. ನಾವು ಅವರು ನನ್ನ ಬಾಮೈದ ಆತನು ನಮ್ಮದು ಟ್ರಸ್ಟ್ ಐತೆ, ಸರ್ಭಯೋಗೇಂದ್ರ ಸ್ವಾಮಿ ಆರಾಧನೆ ಟ್ರಸ್ಟ್ ಪಾಪಾಗ್ನಿ ಮಠದ್ದು. ಆ ಮಠದ ಟ್ರಸ್ಟಲ್ಲಿ ನಮಗೆ ಈ ವರ್ಷ ನಾವು ಆರಾಧನೆ ಮಾಡಬೇಕು. ಆರಾಧನೆಗೆ ನಾವೆಲ್ಲ ಸಿದ್ಧತೆ ಮಾಡ್ಕೊಳಕ್ಕಾಗಲ್ಲ. ಸಿದ್ಧತೆ ಮಾಡ್ಕೊಂಡಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಮಾತಾಡೋವಲ್ಲ. ಆಗ ಸ್ವಲ್ಪ ಘರ್ಷಣೆ ಆಗಿದ್ದಕ್ಕೆ ನಾವು ಸರಿ ಮಾಡ್ಕೊಂಡು, ನಮ್ಮ ಜನಾಂಗದ್ದಲ್ವಾ, ನಮ್ಮ ಬಾಮೈದು ನಮ್ಮ ಸಂಸಾರದ್ದು ನಾವು ಸರಿ ಮಾಡ್ಕೊತೀವಿ. ಇದಕ್ಕೆಲ್ಲ ಇಷ್ಟೆಲ್ಲ ನಿಮ್ಮ ಬಾಮೈದ ನಿಮ್ಮ ಸಂಸಾರ ಅಂತ ಹೇಳ್ತೀವಿ. FIR ತನಕ ಹೋಗಿದ್ದಾರೆ? FIR ಆಗಿದೆ. FIR ಆಗೈತೆ. ಯಾಕೆ ಅವತ್ತು ನೈಟು ಸ್ವಲ್ಪ ಯಾರ್ಯಾರು ಬಂದು ರಾಜಕೀಯ ಪಿತ್ತೂರಿ ಇದು ಬೇಕು ಅಂತ ನನ್ನ ಮೇಲೆ ಅವ್ರನ್ನ ಹೊರದುಂಬಿ ಅವ್ರಿಗೆ FIR ಮಾಡಬೇಕು ಅಂತೇಳಿ ಅವ್ರಿಗೆ ಪ್ರೆಸರ್ ಮಾಡಿ. ಯಾಕಂದರೆ ನಾನು ಮುನ್ಸಿಪಲ್ ಕೌನ್ಸಿಲರು, ನನ್ನ ಮೇಲೆ ಏನೇನೋ ಒಂದು ಮಾಡಬೇಕಲ್ವಾ. ಅದರಿಂದ ಯಾರು ಇದ್ರ ಇಲ್ಲ ಅದು ಸುಳ್ಳು. 100% ಪೆಟ್ಟೇನಾಗಿಲ್ಲ ಮಾಮೂಲಿ. ಒಟ್ಟಾರೆ ಕೋಳಿ ಜಗಳಕ್ಕೆ ಹೋಗಿ ಮಾರಣಾಂತಿಕ ಹಲ್ಲೆ ಮಾಡುವಷ್ಟರ ಮಟ್ಟಿಗೆ ಗಲಾಟೆ ಮಾಡಿಕೊಂಡ ನಗರಸಭೆ ಸದಸ್ಯ ಮಂಜುನಾಥಾಚಾರಿ ಇದೀಗ ಫಜೀತಿಗೆ ಸಿಲುಕಿದ್ದು, ಹಲ್ಲೆಗೊಳಗಾದ ಸುಬ್ರಹ್ಮಣ್ಯಾಚಾರಿ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ 4 ಜನ ಆರೋಪಿಗಳ ವಿರುದ್ಧ ದೂರು ಸಲ್ಲಿಸಿದ್ದಾರೆ. ಇನ್ನು FIR ದಾಖಲು ಮಾಡಿ ಕಾನೂನು ಕ್ರಮ ಜರುಗಿಸಲು ಪೊಲೀಸರು ಮುಂದಾಗಿದ್ದಾರೆ. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ವೃದ್ಧೆಯನ್ನು ಒತ್ತೊಯ್ದು ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿರುವ ಪೈಶಾಚಿಕ ಘಟನೆಯೊಂದು ಬೆಳಕಿಗೆ ಬಂದಿದೆ. ಈ ಕುರಿತು ಒಂದು ವರದಿ. ಕರ್ನಾಟಕದಲ್ಲಿ ಮತ್ತೊಂದು ಪೈಶಾಚಿಕ ಕೃತ್ಯವೊಂದು ನಡೆದಿದ್ದು, ವೃದ್ಧೆಯನ್ನ ಹೊತ್ತೊಯ್ದು ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿರುವ ಘಟನೆಯೊಂದು ಬೆಳಕಿಗೆ ಬಂದಿದೆ. ಶ್ರೀನಿವಾಸಪುರದ ಸಂತೆ ಮೈದಾನದ ಬಳಿ ಕೃತ್ಯ ನಡೆದಿದ್ದು, 2 ದಿನಗಳ ಹಿಂದೆ ನಾಪತ್ತೆಯಾಗಿದ್ದ ವೃದ್ಧೆ ಶವವಾಗಿ ಪತ್ತೆಯಾಗಿದ್ದಾರೆ. ಮೃತ ವೃದ್ಧೆಯನ್ನ HG ಹೊಸೂರಿನ ಲಕ್ಷ್ಮೀದೇವಮ್ಮ ಎಂದು ಗುರುತಿಸಲಾಗಿದೆ. ವೃದ್ಧೆಯನ್ನ ಹೊತ್ತೊಯ್ದ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಗಫರ್ ಖಾನ್ ಮೊಹಲ್ಲಾದ ಬಾಬಾನಿಂದ ಈ ಕೃತ್ಯ ನಡೆದಿದೆ ಎನ್ನಲಾಗಿದೆ. ಆರೋಪಿಯ ಪತ್ತೆಗಾಗಿ ಪೊಲೀಸರ ವಿಶೇಷ ತಂಡವನ್ನು ರಚನೆ ಮಾಡಿ ಕಳೆದ ರಾತ್ರಿ ಮೃತದೇಹ ಪತ್ತೆಯಾದ ಕೇವಲ 24 ಗಂಟೆಗಳ ಒಳಗಾಗಿ ಬಂಧಿಸಿದ್ದಾರೆ.
शिवा कम करो तुम्हें, अब कम कर रही हूँ। ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2025-26ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು,
ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜಿತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಎಯು ಜ್ಯುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID ಅಂಡ್ 100% BIS 916 ಆಲ್ಮಾರ್ಕ್ಡ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ಡ್ ಆರ್ಟಿಕಲ್ಸ್ ಅಂಡ್ ಜ್ಯುವೆಲರಿ ದೊರೆಯುತ್ತದೆ. ನಮ್ಮ ಎಯು ಜ್ಯುವೆಲರ್ಸ್ ನವೀನ ವಿನ್ಯಾಸದ ಜ್ಯುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನಾಭರಣದ ಖರೀದಿಯ ಮೇಲೆ ವೇಸ್ಟೇಜ್ ಕೇವಲ 8% ನಿಂದ ಪ್ರಾರಂಭವಾಗುತ್ತದೆ. ಮದುವೆ, ಶುಭ ಸಮಾರಂಭಕ್ಕೆ ಚಿನ್ನಾಭರಣ ಖರೀದಿಸುವವರಿಗೆ ಯಾವುದೇ ಮೇಕಿಂಗ್ ಚಾರ್ಜ್ ಇರುವುದಿಲ್ಲ. ಹಳೆ ಚಿನ್ನದ ಎಕ್ಸ್ಚೇಂಜ್ ಬೆಲೆಯ ಮೇಲೆ ಪ್ರತಿ ಗ್ರಾಂಗೆ 75 ರೂಪಾಯಿಯಂತೆ ನೀಡಲಾಗುವುದು. ನಿಮ್ಮ ಹಳೆ ಚಿನ್ನಾಭರಣಗಳನ್ನ ಕೊಟ್ಟು 916 ಹಾಲ್ಮಾರ್ಕ್ ಚಿನ್ನ ಖರೀದಿಯ ಮೇಲೆ ನಿಮ್ಮ ಹಳೆ ಆಭರಣ ಬೆಲೆಯ ಮೇಲೆ ಹೆಚ್ಚುವರಿಯಾಗಿ 75 ರೂಪಾಯಿಯಂತೆ ನೀಡಲಾಗುವುದು. ಇನ್ನೇಕೆ ತಡ? ಎಂದೇ ಭೇಟಿ ನೀಡಿ ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ 1 ರೂಪಾಯಿ ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, BCA ಜನರಲ್ ಹಾಗೂ ಇಂಟಿಗ್ರೇಟೆಡ್, BSc ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ PUC, CET, ನೀಟ್ ಹಾಗೂ JEE ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 PU ಕಾಲೇಜ್ ಬೆಸ್ಟ್ PU ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ 1 ರೂಪಾಯಿ ಶುಲ್ಕದಲ್ಲಿ PU ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ PCMB ಪ್ಲಸ್ ನೀಟ್ ಪ್ಲಸ್ CET, PCMB JEE CET, PCMCS JEE CET. ಕಾಮರ್ಸ್ EBACS ಪ್ಲಸ್ CA ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಇಂದೇ ಸಂಪರ್ಕಿಸಿ ಬೆಸ್ಟ್ PU ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ರಸ್ತೆ ಸುರಕ್ಷತಾ ಅಂಗವಾಗಿ ಫಿಟ್ ಇಂಡಿಯಾ 2025 ರ್ಯಾಲಿಯ ಸೈಕಲ್ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ರಸ್ತೆ ಸುರಕ್ಷತಾ ಅಂಗವಾಗಿ ಫಿಟ್ ಇಂಡಿಯಾ 2025 ರ್ಯಾಲಿ ಹೆಸರಿನಲ್ಲಿ ಸೈಕಲ್ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ SP ಕುಶಾಲ್ ಚೌಕ್ಸೆ ಸೈಕಲ್ ರೈಡ್ ಮಾಡುವ ಮೂಲಕ ಚಾಲನೆ ನೀಡಿದರು. ಮೊದಲಿಗೆ KSRTC ಬಸ್ ನಿಲ್ದಾಣದಿಂದ ಆರಂಭವಾದ ಬೈಸಿಕಲ್ ಜಾಥಾ BB ರಸ್ತೆಯ ಮೂಲಕ ಶನಿ ಮಹಾತ್ಮ ದೇವಾಲಯ, ಟೌನ್ ಹಾಲ್ ಸರ್ಕಲ್, MG ರಸ್ತೆಯ ಮೂಲಕ APMC ಮಾರುಕಟ್ಟೆ ತೆರಳಿ ಅಲ್ಲಿಂದ ಪೊಲೀಸ್ ಸರ್ಕಲ್ ಮೂಲಕ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಅಂತ್ಯಗೊಳಿಸಿದರು.
ಇವತ್ತು ದಿನ ನಾವು ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ವರ್ಲ್ಡ್ ಬೈಸೈಕ್ಲಿಂಗ್ ಡೇ ಇದೆ. ಹಿಂದೆ 13 ಜೂನ್ಗೆ ವರ್ಲ್ಡ್ ಬೈಸೈಕ್ಲಿಂಗ್ ಡೇ ಇದೆ. ಇದಕ್ಕಿಂತ ಹಿಂದೆ ಒಂದು ಈ ಥರ ಸೈಕಲ್ ರ್ಯಾಲಿ ಸ್ಟಾರ್ಟ್ ಮಾಡಿದ್ದೀವಿ ಅವೇರ್ನೆಸ್ ವಿಚಾರ ಬಗ್ಗೆ. ಗೌರ್ಮೆಂಟ್ ಸೈಡಿಂದ ಈ ಥರದ್ದು ನಮಗೆ ಅವೇರ್ನೆಸ್ ಡ್ರೈವ್ ಮಾಡೋಕ್ಕೆ ಒಂದು ಆರ್ಡರ್ ಬಂದಿದೆ. ಸೊ ನಾವು ಕೂಡ ಎಲ್ಲರೂ ಪೊಲೀಸ್ ಇಲಾಖೆಯಿಂದ ಇವತ್ತು ದಿನ ಒಂದು ಬೈಸಿಕಲ್ ರ್ಯಾಲಿ ಆರ್ಗನೈಸ್ ಮಾಡಿ ಒಂದು 5-6 ಕಿಲೋಮೀಟರ್ ರೌಂಡ್ ಮಾಡಿಕೊಂಡು ಇಲ್ಲಿ ಬಂದಿದ್ದೀವಿ. ಸೊ ನಮ್ಮ ಬೇಸಿಕ್ ಮೋಟೋ ಏನಿದೆಯಕ್ಕೆ ಬೇಸಿಕ್ಲಿ ಸ್ಟೇ ಹೆಲ್ದಿ ಆ್ಯಂಡ್ ರೈಡ್ ಸೇಫ್, ಜೊತೆಗೆ ಅವೇರ್ನೆಸ್ ಕೂಡ ಆಗುತ್ತೆ ಹೆಲ್ತ್ ಬಗ್ಗೆ. ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿತು ಹೆಲ್ತ್ ಬಗ್ಗೆ ಜಾಸ್ತಿ ಅವಶ್ಯಕತೆ ಇದೆ. ಬಿಕಾಸ್ ಎಷ್ಟು ಹೆಕ್ಟಿಕ್ ಶೆಡ್ಯೂಲ್ ಆಗುತ್ತೆ ಪೊಲೀಸ್ ಮೆನ್ದು, ಈ ಕಾರಣ ಬಗ್ಗೆ ಹೆಲ್ತ್ ನೋಡೋಕ್ಕೆ ತುಂಬ ಅವಶ್ಯಕತೆ ಇದೆ. ಮತ್ತು ಸೈಕ್ಲಿಂಗ್ ಇಸ್ ಅ ವೆರಿ ಗುಡ್ ಆ್ಯಕ್ಟಿವಿಟಿ ಆ್ಯಂಡ್ ತುಂಬ ಈ ಥರ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಸೀನಿಕ್ ಬ್ಯೂಟಿ ತುಂಬ ಇದೆ. ಸೈಕಲಲ್ಲಿ ಹೋಗುವಾಗ ದಾರಿಯಲ್ಲಿ ತುಂಬ ಸೀನಿಕ್ ಬ್ಯೂಟಿ ವಗೇರ ಸಿಗ್ತಾ ಇದೆ ನಂದಿ ಅಕ್ಕಪಕ್ಕ ಮತ್ತು ಈಶಾ ರೋಡಲ್ಲಿ ಕೂಡ. ಸೊ ಅದೇ ಥರ ನಾವು ಮುಂದೆ ಕೂಡ ಕಂಟಿನ್ಯೂ ಮಾಡೋಕ್ಕೆ ಅದನ್ನು ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು. ನಾವು KSRTC ಬಸ್ ಸ್ಟ್ಯಾಂಡಿಂದ ಸ್ಟಾರ್ಟ್ ಮಾಡಿ ಶನಿ ಮಹಾತ್ಮ ಟೆಂಪಲ್, APMC ಮತ್ತು ಮಕ್ಕಳು ಆಸ್ಪತ್ರೆ ಇದು ಎಲ್ಲ ರೌಂಡ್ ಮಾಡಿಕೊಂಡು ಅರೌಂಡ್ 5-6 ಕಿಲೋಮೀಟರ್ದು ರೌಂಡ್ ಮಾಡಿಕೊಂಡು ವಾಪಸ್ ಇಲ್ಲಿ KSRTC ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀವಿ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಸಂಘಟನಾ ಚತುರ ಮಂದಕೃಷ್ಣ ಮಾದಿಗ ಅವರಿಗೆ ಕೇಂದ್ರ ಸರ್ಕಾರ ಪದ್ಮಶ್ರೀ ನೀಡಿರುವುದು ಸಂತಸವಾಗಿದೆ ಎಂದು ಕರ್ನಾಟಕ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ದೇವರಾಜ್ ತಿಳಿಸಿದರು. ಮಾಧ್ಯಮಗಳಲ್ಲಿ ಮತ್ತು ನಮ್ಮ ಹೋರಾಟಗಾರರಲ್ಲಿ ಪ್ರತಿ ಎಲ್ಲ ಸಂಘಟನೆಗಳು ಒಳಗೊಂಡಂತೆ ಎಲ್ಲರಿಗೂ ಕೂಡ ಮಾಹಿತಿ ಇದೆ. ಅದರ ಜೊತೆಯಾಗಿ ಇವತ್ತು ಒಂದು ಗ್ರಾಮ ಪಂಚಾಯಿತಿ ಮುಖಾಂತರವಾಗಿ ಕೂಡ ಎಲ್ರಿಗೂ ಕೂಡ ಮಾಹಿತಿಯನ್ನು ನಾವು ಈಗಾಗಲೇ ಕೊಟ್ಟಿದ್ದೀವಿ. ಪ್ರತಿ ಹಳ್ಳಿಯಲ್ಲಿ ಕೂಡ ನಮ್ಮ ಹೋರಾಟಗಾರರು ಪ್ರತಿ ವಿಚಾರದಲ್ಲಿ ಕೊಟ್ಟಿದ್ದೀವಿ. ಚಿಂತಾಮಣಿ ತಾಲೂಕಿನ ಕೈವಾರದ ಗವಿಯ ಬಳಿ ನಡೆದ ಮಾದಿಗ ದಂಡೋರದ ಪದಾಧಿಕಾರಿಗಳ ಸಭೆಯಲ್ಲಿ ಕರ್ನಾಟಕ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ದೇವರಾಜ್ ಮಾತನಾಡಿದರು. ಮಾದಿಗ ದಂಡೋರ ಹೋರಾಟವನ್ನು ಸಂಘಟಿಸಿದರೂ ಎಲ್ಲಾ ಜಾತಿಗಳಿಗೂ ಮೀಸಲಾತಿಯ ವರ್ಗೀಕರಣವನ್ನ ಮಾಡಿಸಿದ ಒಳ ಮೀಸಲಾತಿಯ ಪಿತಾಮಹ ಅಭಿನವ ಅಂಬೇಡ್ಕರ್ ಎಂದು ಹೆಸರು ಗಳಿಸಿದ್ದಾರೆ. ಒಳ ಮೀಸಲಾತಿ ಹೋರಾಟದ ರೂವಾರಿಯಾಗಿದ್ದಾರೆ. ಕರ್ನಾಟಕದಲ್ಲೂ ಕಳೆದ 30 ವರ್ಷಗಳಿಂದ ಒಳ ಮೀಸಲಾತಿಯ ಹೋರಾಟ ನಡೆಸಿದ್ದರ ಪ್ರತಿಫಲವಾಗಿ ಒಳ ಮೀಸಲಾತಿಯ ವರ್ಗೀಕರಣ ಅಂತಿಮ ಹಂತಕ್ಕೆ ಬಂದಿದೆ ಎಂದರು. ಒಳ ಮೀಸಲಾತಿಗೆ ಸುಪ್ರೀಂ ಕೋರ್ಟ್ ಹಸಿರು ನಿಶಾನೆ ತೋರಿಸಿದ ನಂತರ ಒಳ ಮೀಸಲಾತಿಯ ಸಂಪೂರ್ಣ ದತ್ತಾಂಶವನ್ನು ಸಂಗ್ರಹಿಸಲು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಲಾಗಿತ್ತು. ಸಮಿತಿಯ ಗಣತಿದಾರರ ಮೂಲಕ ಮನೆ ಮನೆಗೂ ಭೇಟಿ ನೀಡಿ ಜನಸಂಖ್ಯೆಯ ದತ್ತಾಂಶವನ್ನು ಸಂಗ್ರಹಿಸಲಾಗುತ್ತಿದೆ ಎಂದು ತಿಳಿಸಿದರು. ಸಂಘಟನಾ ಚತುರ ಮಂದಕೃಷ್ಣ ಮಾದಿಗ ಅವರಿಗೆ ಕೇಂದ್ರ ಸರ್ಕಾರ ಪದ್ಮಶ್ರೀ ನೀಡಿರುವುದು ಸಂತಸವಾಗಿದೆ ಎಂದು ಇದೇ ಸಂದರ್ಭದಲ್ಲಿ ಸಂತಸ ವ್ಯಕ್ತಪಡಿಸಿದರು. 3 ಹಂತಗಳಲ್ಲಿ ಇವತ್ತು ಅವರಿಗೆ ಜನಗಣತಿಗೆ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಮೊದಲನೇದಾಗಿ ಪ್ರತಿ ಗ್ರಾಮಕ್ಕೂ ಕೂಡ ಹೋಗಬೇಕು, ಅಲ್ಲಿ ಅವರ ಒಂದು ಮೂಲ ಜಾತಿಯನ್ನು ನೀವು ಬರ್ಸ್ಕೊಂಡು ಬರಬೇಕು ಅಂತೇಳಿ ಇವತ್ತು ಆದೇಶ ಆಗಿದೆ. 2ನೇ ಹಂತದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅವರಿಗೆ ಮತ್ತೊಮ್ಮೆ ಯಾರ್ಯಾರು ತಪ್ಪೋಗಿದ್ದಾರೆ ಮತ್ತೊಮ್ಮೆ ಅವರಿಗೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಇನ್ನೊಂದು ಕೆಲವರಿಗೆ ಆನ್ಲೈನ್ ಮುಖಾಂತರವಾಗಿ ಇವತ್ತು ಅವರ ಜಾತಿಯನ್ನು ಅವರು ಗುರುಸ್ಕೊಳ್ಳುವಂಥ ಅವಕಾಶವನ್ನು ಕೂಡ ಇವತ್ತು ಸರ್ಕಾರ ಕೊಟ್ಟಿದೆ. ನಾವು ಹೇಳೋದಿಷ್ಟೇ, ಏನಂದರೆ ಇವತ್ತು ಸರ್ಕಾರ ಮತ್ತೆ ಮಧ್ಯವಯಸ್ಸಿ ಆಯೋಗ ಜೊತೆಗೆ ಇವತ್ತೇನು ವರದಿ ಇವತ್ತು ನಮ್ಗೆ ಆಯೋಗದ ಅಧ್ಯಕ್ಷ ಏನು ಹೇಳಿದ್ದಾರೆ ಅಂದರೆ ಪ್ರತಿದಿನ ನಮ್ಗೆ ಅಪ್ಡೇಟ್ ಆಗ್ತದೆ, ಯಾರು ಎಷ್ಟು ಸೆನ್ಸಸ್ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅಂತ. ನಮ್ಮಲ್ಲಿ ಕೆಲವು ದಾಖಲೆಗಳಿದೆ, ಹಾಗಾಗಿ ಅದನ್ನು ಕೂಡ ನಾವು ಆಯೋಗಕ್ಕೆ ಸೇರಿಸ್ತೀವಿ. ಅದರ ಜೊತೆ ಎಲ್ಲಿ ಏನು ಸಮಸ್ಯೆ ಆಗಿದೆ, ಯಾವ ಒಂದು ಏರಿಯಾದಲ್ಲಿ ತಾಲೂಕಲ್ಲಿ ಸಮಸ್ಯೆ ಆಗಿದೆ ಅದನ್ನು ಆಯೋಗದ ಗಮನಕ್ಕೆ ತರ್ತೀವಿ. ಮತ್ತೆ ಅದನ್ನು ಬೇಕಾದರೆ ಮರು ಪರಿಶೀಲನೆ ಮಾಡಿ ನ್ಯಾಯಯುತವಾದಂಥ ಒಂದು ವರದಿಯನ್ನು ಈ ರಾಜ್ಯದಲ್ಲಿ ಕೊಡಬೇಕು, ಈ ತ್ವರಿತಗತಿಯಲ್ಲಿ ಕೊಡಬೇಕು. ಮತ್ತು ಎಲ್ಲ ರಂಗಗಳಲ್ಲಿ ಕೂಡ ಸಮಾಜಕ್ಕೆ ಪ್ರಾತಿನಿಧ್ಯ ಸಿಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಕೆಲವು ಮಾಧ್ಯಮಗಳಲ್ಲಿ ಮತ್ತು ನಮ್ಮ ಹೋರಾಟಗಾರರಲ್ಲಿ ಪ್ರತಿ ಎಲ್ಲ ಸಂಘಟನೆಗಳು ಒಳಗೊಂಡಂತೆ ಎಲ್ಲರಿಗೂ ಕೂಡ ಮಾಹಿತಿ ಇದೆ. ಅದರ ಜೊತೆಯಾಗಿ ಇವತ್ತು ಒಂದು ಗ್ರಾಮ ಪಂಚಾಯಿತಿ ಮುಖಾಂತರವಾಗಿ ಕೂಡ ಎಲ್ರಿಗೂ ಕೂಡ ಮಾಹಿತಿಯನ್ನು ನಾವು ಈಗಾಗಲೇ ಕೊಟ್ಟಿದ್ದೀವಿ. ಪ್ರತಿ ಹಳ್ಳಿಯಲ್ಲಿ ಕೂಡ ನಮ್ಮ ಹೋರಾಟಗಾರರು ಪ್ರತಿ ವಿಚಾರದಲ್ಲಿ ಕೊಟ್ಟಿದ್ದೀವಿ. ಕೆಲವು ಹಳ್ಳಿಗಳಲ್ಲಿ ಶಿಕ್ಷಕರ ಒಂದು ನಿರ್ಲಕ್ಷ್ಯತೆಯಿಂದ ಇವತ್ತು ಏರುಪೇರು ಆಗಿರ್ಬೋದು, ಅದನ್ನು ಮರುಪರಿಶೀಲನೆ ಮಾಡಲಿಕ್ಕೆ ನಾವು ಈಗಾಗಲೇ ಆಯೋಗಕ್ಕೆ ದೂರನ್ನು ಕೊಟ್ಟಿದ್ದೀವಿ.
ಸಮಾಜದ ಮುಖಂಡರಾದ ಹೂಡಿ ಅಶೋಕಮೂರ್ತಿ, ಡಾಕ್ಟರ್ ಶ್ಯಾಮರಾಜ್, ಪ್ರಮೋದ್ ಕುಮಾರ್, ನಾಗೇಶ್, ಆಟೋ ಕೃಷ್ಣಪ್ಪ, ಜಿಲ್ಲಾ ಘಟಕದ ಅಧ್ಯಕ್ಷ ಎಎನ್ ಮಂಜುನಾಥ್ ಮತ್ತಿತರರು ಭಾಗವಹಿಸಿದ್ದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಎಲ್ಲೆಡೆ ಐಪಿಎಲ್ ಕ್ರಿಕೆಟ್ ಜ್ವರ ವ್ಯಾಪಕವಾಗಿ ಹಬ್ಬಿದೆ. ಐಪಿಎಲ್ 18ನೇ ಆವೃತ್ತಿ ಕೊನೆ ಹಂತಕ್ಕೆ ತಲುಪಿದ್ದು ಪಂಜಾಬ್ ಹಾಗೂ ಆರ್ಸಿಬಿ ತಂಡಗಳು ಫೈನಲ್ನಲ್ಲಿ ಮುಖಾಮುಖಿಯಾಗಲಿವೆ. ಫೈನಲ್ನಲ್ಲಿ ಆರ್ಸಿಬಿ ವಿಜಯಭೇರಿ ಸಾಧಿಸಲೆಂದು ಮಂಚೇನಹಳ್ಳಿಯ ಕ್ರಿಕೆಟ್ ಅಭಿಮಾನಿಗಳು ಆರ್ಸಿಬಿ ಪರ ಘೋಷಣೆಗಳನ್ನು ಕೂಗುತ್ತಾ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಆರ್ಸಿಬಿ ಕೂಗು, ಆರ್ಸಿಬಿಗೆ ನಾಜೀರ್, ಎಂಎಂಟಿವಿ ನ್ಯೂಸ್, ಮಂಚೇನಹಳ್ಳಿ. ಬಾಗೇಪಲ್ಲಿ ಪಟ್ಟಣದ ಹೊರವಲಯದಲ್ಲಿರುವ ಸಾರಿಗೆ ಸಂಸ್ಥೆ ಬಸ್ ಡಿಪೋದಲ್ಲಿ 39 ವರ್ಷ ಪೂರೈಸಿ ಸೇವೆಯಿಂದ ನಿವೃತ್ತರಾದ ಚಲಪತಿರವರಿಗೆ ಸಿಬ್ಬಂದಿ ವರ್ಗದವರು, ಸ್ನೇಹಿತರು ಸನ್ಮಾನಿಸಿ ಬೀಳ್ಕೊಟ್ಟಿದ್ದಾರೆ. ಸಾರಿಗೆ ಸಂಸ್ಥೆ ಡಿಪೋ ವ್ಯವಸ್ಥಾಪಕ ಶ್ರೀನಿವಾಸ ಮೂರ್ತಿ ಮಾತನಾಡಿ, ಬಹುತೇಕ ಸರ್ಕಾರಿ ನೌಕರರು ತಮ್ಮ ಸೇವಾ ಅವಧಿಯಲ್ಲಿ ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆಯನ್ನು ಕಾಪಾಡಿಕೊಳ್ಳುವಲ್ಲಿ ವಿಫಲರಾಗುತ್ತಾರೆ. ಆದರೆ ಚಲಪತಿ ಅಂತವರು ಎಷ್ಟೇ ಕಷ್ಟ ಬಂದರೂ, ಎಂಥದ್ದೇ ಸಮಸ್ಯೆ ಎದುರಾದರೂ ನಗುಮುಖದಿಂದ ಸಮಸ್ಯೆಗಳನ್ನು ಎದುರಿಸಿ ತಮ್ಮ ಸೇವಾ ನಿಷ್ಠೆಯನ್ನು ಮೆರೆಯುತ್ತಾ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ಪಾತ್ರರಾಗಿದ್ದಾರೆ ಎಂದರು. ಸಾಧ್ಯ ಆಗದೇ ಇಲ್ಲ. ಅವರು ಯಾವುದೇ ಕೆಲಸ ಹೇಳಿದ್ರು, ಯಾವುದೇ ಶೆಡ್ಯೂಲ್ ಹೇಳಿದ್ರು, ನಾವು 92ರಿಂದ 95ರಿಂದ ನಾವು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೀವಿ. ಚಿಕ್ಕಬಳ್ಳಾಪುರ ಘಟಕದಲ್ಲಿ ಅವರು ಅತಿ ಹೆಚ್ಚು ಈ ನರಸಿಂಹಮೂರ್ತಿ ಅಂತೇಳಿ ಗೋರಂಟ್ಲ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಮಾರ್ಗವಾಗಿ ಅತಿ ಹೆಚ್ಚು ಕಾರ್ಯಾಚರಣೆ ಮಾಡ್ತಿದ್ರು. ಅವರು ನಾವು ನೋಡಿದಾಗ್ಲಿಂದ ಹಾಗೆ ಇದ್ದಾರೆ, ಇವಾಗಲೂ ಹಾಗೆ ಇದ್ದಾರೆ. ಇದ್ರ ವಿಶೇಷ ಏನಂತಂದರೆ ಅವರು ಒಂದು ಲವಲವಿಕೆ ಹಾಗೆ ಕೆಲಸ ಮಾಡ್ತಕ್ಕಂಥದ್ದು. 100 ರೂಪಾಯಿ ಬೇಸಿಕ್ಕಿಗೆ ಬಂದು ಸೇರ್ತಕ್ಕಂಥವ್ರು ಅವರು. ಈಗ ಸುಮಾರು ಬೇಸಿಕ್ ಆಗಿದೆ. ಆ ಒಂದು ಸಂದರ್ಭದಲ್ಲಿ ಈಗ ಅವ್ರ ಜೀವನ ಸುಖಕರ ಆಗಲಿ ಮತ್ತು ಆಯುಷ್ ಆರೋಗ್ಯವನ್ನು ಕೊಡಲಿ ಅಂತಂದೇಳಿ ನಾನು ಒಂದೆರಡು ಮಾತನ್ನು ಹೇಳಿ. ಈ ಸಂದರ್ಭದಲ್ಲಿ ಸಾರಿಗೆ ಸಂಸ್ಥೆ ಅಧಿಕಾರಿಗಳಾದ ರಾಜ್ಕುಮಾರ್, ನಾಯ್ಡು, ಖಾಲಿದ್, ಭೈರವುಡು, ಗಣೇಶ್, ವೇಣುಗೋಪಾಲ್, ಶ್ರೀರಾಮಪ್ಪ, ಮುಖಂಡರಾದ ಮಿಟ್ಟೆಮರಿ, ಎಂಬಿ ಲಕ್ಷ್ಮೀನರಸಿಂಹಪ್ಪ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ದೇವನಹಳ್ಳಿ ತಾಲೂಕಿನ 100 ಬೆಡ್ ವ್ಯವಸ್ಥೆ ಇರುವಂತಹ ಸರ್ಕಾರಿ ಆಸ್ಪತ್ರೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಸಿಎಸ್ಆರ್ ಫಂಡ್ ವತಿಯಿಂದ 1 ಕೋಟಿ ರು ವೆಚ್ಚದಲ್ಲಿ ಲೋಕಾರ್ಪಣೆಗೊಂಡ ಜಪಾನ್ ಕಂಪನಿಯ ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ ಫ್ಯೂಸಿ ಫಿಲ್ಮಿ ಡಿಜಿಟಲ್ ಎಕ್ಸ್ರೇ ಯಂತ್ರವನ್ನು ದೇವನಹಳ್ಳಿ ಟೋಲ್ವೇಯ ಪ್ರಾದೇಶಿಕ ಅಧಿಕಾರಿ ವಿಲಾಸ್ ಬಿ ಬ್ರಹ್ಮಾಂಕರ್ ಲೋಕಾರ್ಪಣೆಗೊಳಿಸಿದ್ದಾರೆ. ತರ್ಕೊಳ್ಳಿ, ಚಿಂತೆ ಇಲ್ಲ.
Exhibitions on. These are already made switch on, sir. This is already taken image, sir. And the one new patient, whichever, for chest or this bottle, we just select. Just PA and just selecting. By National Highway Authority and Athang Devani Tourist Private Limited. Our RO sir is there. So this is the initiative under the CSR fund. We have spent for local upbringing. It's a social cause. We want to help the community. Because these x-rays are very costly outside for poor people, how they will do x-ray. So we have provided this free of cost to the hospital, so poor people can avail this. Sir, your good name, sir? Subhashish Puri. Designation, sir? Project Manager, Athang. ಈ ವೇಳೆ ದೇವನಹಳ್ಳಿ ಅಂತಂಗ್ ಟೋಲ್ವೇಯ ಪ್ರಾದೇಶಿಕ ಅಧಿಕಾರಿ ವಿಲಾಸ್ ಬಿ ಬ್ರಹ್ಮಾಂಕರ್, ಮುಖ್ಯಸ್ಥ ಶುಭಾಶಿಷ್ ಕುಂಡು, ನರ್ಸಿಂಗ್ ಸೂಪರಿಂಟೆಂಡೆಂಟ್ ಪಾರ್ವತಿ ಮತ್ತಿತರರು ಉಪಸ್ಥಿತರಿದ್ದರು. ಮಧುಚಂದ್ರ, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಮೂರನೇ ಬಾರಿ ಫೈನಲ್ ಪ್ರವೇಶಿಸಿದ ಆರ್ಸಿಬಿ, ಗೆಲುವಿನ ನಿರೀಕ್ಷೆಯಲ್ಲಿ ಕೋಟಿ ಕೋಟಿ ಜನತೆ. ಈ ಸಲ ಕಪ್ ನಮ್ದೇ ಎಂದ ಅಭಿಮಾನಿಗಳು. ಗ್ರಾಮದ ಜನತೆಯ ಮನಸ್ತಾಪಗಳನ್ನು ತಿಳಿಗೊಳಿಸಿ ಅಭಿವೃದ್ಧಿಯ ಮುನ್ನಡಿ ಬರೆದ ಶಾಸಕ. ಗ್ರಾಮದ ದಶಕಗಳ ರಸ್ತೆ ಸಮಸ್ಯೆಯನ್ನು ಬಗೆಹರಿಸಿದ ಶಾಸಕ ಪ್ರದೀಪ್ ಈಶ್ವರ್. ಅನಾರೋಗ್ಯದಿಂದ ಚಿಕಿತ್ಸೆಗೆ ತೆರಳಿ ಮನೆಗೆ ಹಿಂದಿರುಗದ ಪತಿಯನ್ನು ನೆನೆದು ನೇಣಿಗೆ ಶರಣಾದ ಪತ್ನಿ. ಗೌರಿಬಿದನೂರಿನಲ್ಲಿ ಹೃದಯ ವಿದ್ರಾವಕ ಘಟನೆ. ಕ್ಷುಲ್ಲಕ ವಿಷಯಕ್ಕೆ ಹಲ್ಲೆ. ನಗರಸಭೆ ಸದಸ್ಯ ಹಾಗೂ ಅವರ ಸಂಬಂಧಿಗಳ ಅಧಿಕಾರ ದರ್ಪ. ಹಲ್ಲೆಗೊಳಗಾದ ವ್ಯಕ್ತಿಯಿಂದ ದೂರು ದಾಖಲು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.